ಮಂಗಳೂರಿನಾದ್ಯಂತ ಇರುವಂತಹ ಆತಂಕ ಅಂತ ಹೇಳಿದ್ರೆ ಅದು ಗುಡ್ಡ ಕುಸಿತದ ಕಾರಣಕ್ಕೋಸ್ಕರ ಈಗಾಗಲೇ ಅನೇಕ ಕಡೆಗಳಲ್ಲಿ ಸಂಪರ್ಕನೇ ತಾತ್ಕಾಲಿಕವಾಗಿ ಬಂದಾಗಿದೆ. ಈಗಲೂ ಅಷ್ಟೇ ನೀವು ಗಮನಿಸ್ತಾ ಇದ್ರೆ ಇದು ಮಂಗಳೂರಿನ ಕದ್ರಿ ಹಿಲ್ಸ್ನ ಸರ್ಕ್ಯೂಟ್ ಹೌಸ್ ಬಳಿ ಆಗಿರೋದು. ರಸ್ತೆಗೆ ಬೃಹತ್ ಗುಡ್ಡ ಕುಸಿತ ಆಗಿದ್ದು ಭಾರಿ ಪ್ರಮಾಣದ ಕಲ್ಲು ಮಣ್ಣು ರಸ್ತೆಗೆ ಬಿದ್ದಿದೆ. ರಸ್ತೆಯ ಮೇಲ್ಭಾಗದಲ್ಲಿ ಸರ್ಕ್ಯೂಟ್ ಹೌಸ್ನ ಹೊಸ ಕಟ್ಟಡ ಇದ್ದ ಕಾರಣ ಆತಂಕ ಎದುರಾಗಿದೆ. ವಾಹನ ಸಂಚಾರ ಇರುವ ಈ ರಸ್ತೆಗೆ ರಾತ್ರಿ ವೇಳೆ ಗುಡ್ಡ ಬಿದ್ದಿರೋದ್ರಿಂದ ಯಾವುದೇ ಅನಾಹುತ ಆಗಿಲ್ಲ. ನಿರಂತರ ವಾಹನ ಸಂಚಾರ ಇರುವ ರಸ್ತೆಯಲ್ಲಿ ಗುಡ್ಡ ಕುಸಿಯುವ ವೇಳೆ ಯಾವುದೇ ಸಂಚಾರ ಇಲ್ಲದೆ ದುರಂತವೊಂದು ತಪ್ಪಿದೆ. ಸದ್ಯಕ್ಕೆ ಪಾಲಿಕೆ ಸಿಬ್ಬಂದಿಗಳು ಬಿದ್ದ ಬೃಹದಾಕಾರದ ಬಂಡೆಕಲ್ಲನ್ನ ತೆರವುಗೊಳಿಸುವಂತಹ ಪ್ರಯತ್ನದಲ್ಲಿದ್ದಾರೆ. ಮಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದಿರುವಂತಹ ಭಾರೀ ಮಳೆಗೆ ಕೆಲವೊಂದು ಕಡೆಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಮಂಗಳೂರು ನಗರದ ಕದ್ರಿ ಹಿಲ್ಸ್ನಲ್ಲಿರುವಂತಹ ಒಂದು ಪ್ರಮುಖ ರಸ್ತೆಗೆ ದೊಡ್ಡದಾದಂತಹ ಗುಡ್ಡದ ಮಣ್ಣು ಕುಸಿದು ಬಿದ್ದಿರುವಂಥದ್ದನ್ನು ನಾವು ಗಮನಿಸಬಹುದು ದೃಶ್ಯದಲ್ಲಿ. ಮಂಗಳೂರಿನ ಕದ್ರಿ ಹಿಲ್ಸ್ನಲ್ಲಿರುವಂಥ ಸರ್ಕ್ಯೂಟ್ ಹೌಸ್ ಏನಿದೆ ಅದರ ಕೆಳಗಿನ ಭಾಗದ ರಸ್ತೆ ಇದು, ಪ್ರಮುಖ ರಸ್ತೆ ಇದು. ಮಂಗಳೂರು ನಗರಕ್ಕೆ ಸಂಪರ್ಕ ಮಾಡುವಂಥ ಪ್ರಮುಖ ರಸ್ತೆ. ಈ ರಸ್ತೆಯನ್ನು ನೀವು ಗಮನಿಸಿದ್ರೆ ನಿರಂತರವಾಗಿ ವಾಹನಗಳ ಓಡಾಟ ಇರುತ್ತೆ. ಈಗ ಸದ್ಯ ಈ ಒಂದು ಮಣ್ಣು ರಸ್ತೆಗೆ ಕುಸಿದು ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಏಕಮುಖದಲ್ಲಿ ವಾಹನಗಳ ಸಂಚಾರ ಆಗ್ತಾ ಇರುವಂಥದ್ದು. ನಿರಂತರವಾಗಿ ಇದರಲ್ಲಿ ವಾಹನಗಳು ಓಡಾಟ ಮಾಡುವಂಥ ಒಂದು ಪ್ರಮುಖ ರಸ್ತೆ. ಹಾಗಾಗಿ ಇವತ್ತು ಒಂದು ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂಥ ಕಾರಣಕ್ಕೆ ಈಗ ಈ ಒಂದು ರಸ್ತೆಯಲ್ಲಿ ಎರಡೂ ವಾಹನಗಳು ಈ ಒಂದೇ ರಸ್ತೆಯಲ್ಲಿ ಸಂಚಾರ ಮಾಡುವಂಥದ್ದು, ಎರಡೂ ಭಾಗದ ವಾಹನಗಳು. ಈಗ ಈ ಒಂದು ದೃಶ್ಯವನ್ನು ಗಮನಿಸುವುದಿದ್ರೆ ನೀವು ಮೇಲ್ಭಾಗದಿಂದ ದೊಡ್ಡ ಮಟ್ಟದಲ್ಲಿ ಮಣ್ಣು ಮತ್ತು ಕೆಲವೊಂದು ಕಲ್ಲುಗಳು ಕುಸಿದು ಬಿದ್ದಿರುವಂಥದ್ದು. ಮೇಲ್ಭಾಗದಲ್ಲಿರುವಂಥ ಕಟ್ಟಡ ನೀವು ಗಮನಿಸಬಹುದು. ಇದು ಸರ್ಕ್ಯೂಟ್ ಹೌಸು, ಇದು ಸರ್ಕಾರಿ ಅತಿಥಿ ಗೃಹ. ಇದರಲ್ಲಿರುವಂಥ ಹೊಸ ಬಿಲ್ಡಿಂಗ್ ಇದು, ಈ ಸರ್ಕ್ಯೂಟ್ ಹೌಸ್ ಇದು. ಅದರ ಮೇಲ್ಭಾಗದಲ್ಲಿ ಸರ್ಕ್ಯೂಟ್ ಹೌಸ್ನ ಕಟ್ಟಡನೇ ಇರುವಂಥದ್ದು. ಕೆಳಗಿನ ಭಾಗದಲ್ಲಿ ನೀವು ಗಮನಿಸಬಹುದು ಸಂಪೂರ್ಣವಾಗಿ ಮಣ್ಣು ಕೆಳಗೆ ಕುಸಿದು ಬಿದ್ದಿದೆ. ಹೀಗಾಗಿ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ತಡರಾತ್ರಿ ಆಗಿರುವಂಥ ಒಂದು ಘಟನೆ. ಒಂದು ವೇಳೆ ಇದು ಹಗಲಿನ ಹೊತ್ತಿನಲ್ಲಿ ಆಗ್ತಾ ಇದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಾಹನ ಸಂಚಾರಗಳಾಗುವಂಥ ಒಂದು ಪ್ರಮುಖ ರಸ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಏನಾದರೂ ಆಗ್ತಾ ಇದ್ರೆ ಬಹಳಷ್ಟು ದೊಡ್ಡ ಮಟ್ಟದ ತೊಂದರೆ ಆಗ್ತಾ ಇತ್ತು. ನೀವು ದೃಶ್ಯದಲ್ಲಿ ಗಮನಿಸಬಹುದು ಇಷ್ಟೊಂದು ದೊಡ್ಡ ಪ್ರಮಾಣದ ಕಲ್ಲು ಮತ್ತು ಮಣ್ಣು ಕುಸಿದು ಬಿದ್ದಿದೆ. ಈಗ ಸದ್ಯ ಇದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಈ ಒಂದು ರಸ್ತೆಯನ್ನು ಸಂಚಾರ ಮುಕ್ತ ಮಾಡಲಿಕ್ಕೆ ಈ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೇಲ್ಭಾಗದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಮಣ್ಣು ಕಲ್ಲು ಬಿದ್ದಿರುವಂಥ ಕಾರಣಕ್ಕಾಗಿ ಸಂಪೂರ್ಣವಾಗಿ ಈ ರಸ್ತೆ ಸ್ಥಗಿತಗೊಂಡಿದೆ. ರಸ್ತೆಯ ಮೇಲ್ಭಾಗಕ್ಕೆ ಸಂಪೂರ್ಣವಾಗಿ ಮಣ್ಣು ಕುಸಿದು ಬಿದ್ದಿದೆ. ಇದು ಯಾವುದೇ ರೀತಿಯಾದಂಥ ತೊಂದರೆಗಳಾಗಿಲ್ಲ. ವಾಹನಗಳು ಹೋಗುವಂಥ ರಸ್ತೆಯಲ್ಲೇ ಈ ರೀತಿಯಾದಂಥ ತೊಂದರೆ ಆಗಿದೆ. ಆದರೆ ರಾತ್ರಿ ಆಗಿರುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಆಗಲಿ ಅಥವಾ ಆಸ್ತಿ ಹಾನಿ ಆಗಲಿ ಯಾವುದೂ ಆಗಿಲ್ಲ. ಸದ್ಯದ ಮಟ್ಟಿಗೆ ಇದನ್ನು ತೆರವುಗೊಳಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ವಾಹನಗಳನ್ನು ಸಂಚಾರಕ್ಕೆ ಮುಕ್ತವನ್ನಾಗಿ ಮಾಡಲಾಗಿದೆ. ಇದು ದ್ವಿಮುಖ ರಸ್ತೆ, ಇದು ಮಂಗಳೂರು ನಗರಕ್ಕೆ ಸಂಚಾರ ಮಾಡುವಂಥದ್ದು. ಆದರೆ ಈಗ ಎರಡೂ ಭಾಗದ ವಾಹನಗಳನ್ನು ಇದರಲ್ಲಿ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಈ ರಸ್ತೆಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿದ ನಂತರ ಈಗಾಗಲೇ ನಾವು ಹೇಳ್ತಾ ಇದ್ವಿ ನಿಮಗೆ, ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಸುರಿತಾ ಇರುವಂತಹ ಮಳೆಯಿಂದ ಎಷ್ಟೆಲ್ಲ ಅಧ್ವಾನಗಳು ಅನಾಹುತಗಳಾಗಿದೆ ಅಂತ. ಮುಂದುವರೆದು ಕಡಬ ತಾಲೂಕಿನ ಮಣ್ಣುಗುಂಡಿ ಬಳಿ ಅಲ್ಲಿ ಗುಡ್ಡ ಒಂದು ಕುಸಿದಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತದೆ. ಬೆಂಗಳೂರು ಮಂಗಳೂರು ಸಂಪರ್ಕ ಮಾಡುವಂತಹ ರಾಷ್ಟ್ರೀಯ ಹೆದ್ದಾರಿ ಬಂದಾಗಿದೆ. ರಸ್ತೆಯ ಎರಡೂ ಬದಿ ಕೂಡ ಮಣ್ಣು ಕುಸಿತ ಆಗಿದೆ. ಲಾರಿ, ಬಸ್, ಟ್ರಕ್ಗಳ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತ ಆಗಿರೋದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಕೇವಲ ಕಾರು ಮತ್ತು ಬೈಕ್ಗಳಿಗಷ್ಟೇ, ಅಂದರೆ ಸಣ್ಣ ಸಣ್ಣ ವಾಹನ ಯಾವುದಿರುತ್ತೆ ಅವರಿಗೆ ಮಾತ್ರ ಅವಕಾಶ. ದಕ್ಷಿಣ ಕನ್ನಡದ ಕಡಬ ತಾಲೂಕಿನ ಮಣ್ಣಗುಂಡಿ ಬಳಿ ಆಗಿರುವಂತಹ ಘಟನೆ. ಗುಡ್ಡ ಜರಿದು ಬಿಟ್ಟಿದೆ. ದೊಡ್ಡ ಪ್ರಮಾಣದಲ್ಲೇ ಅಲ್ಲಿ ಮಣ್ಣು ಕುಸಿತ ಆಗಿರೋದ್ರಿಂದ. ಆಮೇಲೆ ಇದು ರಾಷ್ಟ್ರೀಯ ಹೆದ್ದಾರಿ 75 ಆ್ಯಕ್ಚುಲಿ. ಇಲ್ಲಿಂದ ನಿಮಗೆ ಮಂಗಳೂರು ಮತ್ತು ಬೆಂಗಳೂರಿನ ಸಂಪರ್ಕ ಕಲ್ಪಿಸುತ್ತೆ ಈ ರಸ್ತೆ. ಬಟ್ ಬೆಂಗಳೂರಿನಿಂದ ನೀವೇನಾದರೂ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ರೆ ಸ್ವಲ್ಪ ಮುಂದೆ, ಇದಕ್ಕೂ ಮುಂಚೆನೇ ನಿಮ್ಗೊಂದು ಡೈವರ್ಷನ್ ಸಿಗುತ್ತೆ. ಅಲ್ಲೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಆಲ್ರೆಡಿ ಹೋಗಿರೋರಿಗೆ ಪ್ರಾಬ್ಲಮ್ಮು. ಬಿಕಾಸ್ ಅಲ್ಲಿ ಸಣ್ಣ ಸಣ್ಣ ದಾರಿಗಳಿದ್ದಾವೆ, ಜಸ್ಟ್ ಟೂ ವೀಲರ್ಗೆ ಮಾತ್ರ ಉಪಯೋಗಕ್ಕೆ ಬರುತ್ತೆ.